ಹಾಯ್, ನಾನಿವತ್ತು ಸೂಪರಾಗಿ ಬೆಲ್ಲದ ಸಾಬುದಾನ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಬಾಡಿ ಏನಾದರೂ ಹೀಟ್ ಆಯಿತು ಅಂದರೆ ಈ ಥರ ಸಾಬುದಾನ ಪಾಯಸ ಅಥವಾ ಸಾಬುದಾನ ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬಾ ದೇಹಕ್ಕೆ ತಂಪಾಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋದಕ್ಕೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಡಿಮೆ ಇತ್ತು, ನೀವು ಸ್ವಲ್ಪ ಜಾಸ್ತಿ ಗೋಡಂಬಿ ಹಾಕಿದರೂ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ 1-2 ನಿಮಿಷ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಗೋಡಂಬಿ ಫ್ರೈ ಆದಮೇಲೆ ಅದಕ್ಕೇ ಸ್ವಲ್ಪ ಒಣ ದ್ರಾಕ್ಷಿ ಏನಿದೆ ಅದನ್ನು ಅಷ್ಟೇ, ಅದನ್ನು ಹಾಕಿ 1 ನಿಮಿಷ ಸ್ವಲ್ಪ ಉಬ್ಬಬೇಕು ಅಲ್ಲಿ ತನಕ 1 ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಳಿ. ಅದಾಗಿದೆ ಇವಾಗ ನೋಡಿ, ಅದು ಕಾಣಿಸ್ತಾ ಇದೆಯಲ್ಲ, ಉಬ್ಬಿ ಬಂದಾದಮೇಲೆ ಅದನ್ನ ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ತುಪ್ಪ ಹಾಗೆ ಇರಲಿ, ಬರೀ ಗೋಡಂಬಿ ಹಾಗೆ ದ್ರಾಕ್ಷಿನ ಮಾತ್ರ ಎತ್ತಿ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಯಾಕಂದರೆ ನಾವು ತುಪ್ಪದಲ್ಲೇ ಸಾಬುದಾನ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿ ಇಟ್ಕೊಂಡಾದಮೇಲೆ ನಾನೇನಾಯಿತು ಅಂದರೆ ಬಾದಾಮಿನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋದಕ್ಕೆ ಹೋದೆ. ಅದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿದ್ರಿಂದ ಈ ಥರ ಸ್ವಲ್ಪ ನುಣ್ಣಗೆ ಪುಡಿ ಆಯಿತು. ನೀವು ಸ್ವಲ್ಪ ಜಸ್ಟ್ ಒಂದು ರೌಂಡ್ ಮಿಕ್ಸಿ ಜಾರ್ ಅಥವಾ ಕಲ್ಲೇನಾದರೂ ಇದ್ರೆ ಕುಟ್ಟಿ ಹಾಕ್ಕೊಳ್ಳಿ. ಆವಾಗ ಬಾದಾಮ್ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಥರ ಪುಡಿ ಹಾಕಿದರೂ ಸೂಪರಾಗಿರುತ್ತೆ. ಬಾದಾಮ್ ಹಾಕಿ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಬುದಾನ ರಾತ್ರಿ ನೆನೆಸಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೀವು ಅಟ್ಲೀಸ್ಟ್ ಒಂದು 5-6 ಗಂಟೆ ಆದರೂ ಅದನ್ನ ನೆನೆಸಿ ಇಡಬೇಕು ಸಾಬುದಾನ. ಅದನ್ನು ಇವಾಗ ನೀರೇನಿದೆ ನೆನೆಸಿಟ್ಟಿದ್ದು ಅದ್ರ ಗೂಡನೇ ನೀವು ಆಲ್ರೆಡಿ ಸ್ವಲ್ಪ ತುಪ್ಪ ಇದೆ ಅದರಲ್ಲೇ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ತಾ ಇರಿ. ನಿಮ್ಗೆ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿ ಹಾಲು ಯಾವುದನ್ನು ಕೂಡ ಈ ಟೈಮಲ್ಲಿ ನೀವು ಆ್ಯಡ್ ಮಾಡಬೇಡಿ. ಅದು ಯಾಕಂದರೆ ಅದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಅದರಲ್ಲೇ ಬಿಟ್ಬಿಡಿ. ಯಾಕಂದರೆ ಅದಾಗಿ ಅದು ಸಾಬುದೇನೆ ಏನಿದೆ ಅದು ಕಣ್ಣನ್ನೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಸಾಬುದಾನ ಕೂಡ ಕಣ್ಣನ್ನು ಬಿಟ್ಕೊಂಡಿದೆ. ನಾವು ಈ ಟೈಮಲ್ಲಿ ಹಾಲು ಹಾಕಿದರೆ ಅಥವಾ ಕಾಯಿ ಹಾಲು ಹಾಕಿದರೆ ಏನಾಗುತ್ತೆ ಅಂದರೆ ಸಾಬುದಾನ ಪೂರ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಯಾವುದೇ ಥರ ಹಾಲು ಅಥವಾ ಕಾಯಿ ಹಾಲನ್ನು ಹಾಕ್ತಾಯಿಲ್ಲ. ನೋಡಿ, ಆಲ್ಮೋಸ್ಟ್ ಈಗ ಸಾಬುದಾನ ಎಲ್ಲ ಕಣ್ಣು ಬಿಟ್ಕೊಂಡಿದೆ. ಇವಾಗ ಈ ಟೈಮಲ್ಲಿ ನಾನಿಲ್ಲಿ ಒಂದು ಕಾಯಿ ಹಾಲು ಅಂದರೆ ಒಂದು ಫುಲ್ ಇಡೀ ಕಾಯಿ ಹಾಲನ್ನು ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನ್ ಸ್ಟಿಕ್ ಆದರೆ ಅಡಿಗಡೆ ಸ್ಟಿಕ್ ಆಗೋಲ್ಲ, ಇಲ್ಲ ಅಂದರೆ ಸಾಬುದಾನ ಏನಾಗುತ್ತೆ ಅಡಿಗಡೆ ಸ್ಟಿಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇವಾಗ ಕೈ ಆಡಿಸಿ ಆಗಿದೆ. ಇವಾಗ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ kg ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇಲ್ಲ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಹೆಲ್ತಿಗಂತೂ ತುಂಬಾ ಒಳ್ಳೆಯದು, ದೇಹಕ್ಕಂತೂ ಸಖತ್ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ 2 ವಿಸಿಲ್ ಬರ್ಸ್ಕೊಂಡು, ಅಂದರೆ ತುಂಬ ಸ್ಮ್ಯಾಶು ಆಗಬಾರ್ದು, ತುಂಬ ಗಟ್ಟಿನೇ ಇರಬಾರ್ದು. ಅಂದರೆ ಜಸ್ಟ್ ಈ ಕೈಯಲ್ಲಿ ಪ್ರೆಸ್ ಮಾಡಿದರೆ ಅದು ಒಳಗೆ ಹೋಗ್ತಾ ಇರಬೇಕು. ಜಸ್ಟ್ 2 ವಿಸಿಲ್ ಹೊಡ್ಸ್ಕೊಂಡ್ರೆ ಕಡಲೆಬೇಳೆ ಕರೆಕ್ಟಾಗಿ ಬೆಂದಿರುತ್ತೆ. ಅದನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈ ಥರ ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇರಿ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಬೆಲ್ಲ ಏನಿದೆ ಅದು ಕಂಪ್ಲೀಟಾಗಿ ಕರಗಿದೆ. ನಿಮ್ಗೆ ಗೊತ್ತಾಗುತ್ತೆ ಕಲರ್ ಫುಲ್ ಚೇಂಜ್ ಆಗಿದೆ ಅಂತ. ನಾನಿಲ್ಲಿ ಯಾವುದೇ ಥರ ಸಕ್ಕರೆನ ಯೂಸ್ ಮಾಡ್ತಾಯಿಲ್ಲ, ಬರೀ ಬೆಲ್ಲ ಮಾತ್ರ ಹಾಕಿರೋದ್ರಿಂದ. ನಾನು ಹಾಲು ಹಾಕಿಲ್ಲ, ಹಾಲನ್ನು ಆಮೇಲೆ ಹಾಕ್ಕೊಳ್ತೀನಿ. ಇಲ್ಲ ಬರೀ ಕಾಯಿ ಹಾಲಲ್ಲಿ ಬೇಕಾದರೂ ನೀವು ಮಾಡ್ಬೋದು. ಹಾಲು ಹಾಕಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಕೈ ಆಡಿಸ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈಗ ನೋಡಿ, ಆಲ್ಮೋಸ್ಟ್ ಬೆಲ್ಲ ಎಲ್ಲ ಕರಗಿದೆ. ಕರೆಕ್ಟಾಗಿ ಕುದಿ ಕೂಡ ಬರ್ತಾ ಇದೆ. ಆಲ್ಮೋಸ್ಟ್ ಕುದೀತಾ ಇದೆ ನೋಡಿ. ಅದು ಸಾಬುದಾನೇನಿದೆ ಕರೆಕ್ಟಾಗಿ ಕಣ್ಣೆಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಸಾಬುದಾನ. ಇವಾಗ ಈ ಕರೆಕ್ಟಾಗಿ ಕುದಿ ಬಂದಮೇಲೆ ನಾವು ಈ ಟೈಮಲ್ಲಿ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು. ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಳಿ. ಹಾಲನ್ನು ಯಾವಾಗಲೂ ಈ ಥರ ಬೆಲ್ಲ ಪಾಯಸ ಮಾಡುವಾಗ ಲಾಸ್ಟಲ್ಲೇ ಆ್ಯಡ್ ಮಾಡಬೇಕು. ಯಾಕಂದರೆ ಬೆಲ್ಲ ಏನಾದರೂ ಸ್ವಲ್ಪ
ಹುಳಿ ಅಂಶ ಇತ್ತು ಅಂದರೆ ಹಾಲು ಒಡೆಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹಾಲು ಹಾಕಿದ ಮೇಲೆ ಜಸ್ಟ್ ಕೈ ಆಡಿಸಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಇವಾಗ ನಾನು ಹಾಲು ಹಾಕಿ ಜಸ್ಟ್ ಒಂದು 2 ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ. ಈ ಥರ ಕೈ ಆಡಿಸ್ಕೊಳ್ತಾ ಇರಿ, ಯಾಕಂದರೆ ಹಾಲು ಏನಾದರೂ ಬೆಲ್ಲ ಹುಳಿ ಇತ್ತು ಅಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಆವಾಗ ಪಾಯಸ ಒಂಥರ ಕಡಿ ಕಡಿಯಾಗಿ ಒಂಥರ ಕಾಣಿಸುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನಿವಾಗ ಹಾಲು ಹಾಕಿ ನೋಡಿ ಒಂದು ಕುದಿ ಬಂದರೆ ಸಾಕು. ಈಗ ಆಲ್ಮೋಸ್ಟ್ ಪಾಯಸ ರೆಡಿ ಆಯಿತು ನಮ್ಮದು. ಲಾಸ್ಟಲ್ಲಿ ನಾನಿಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನ್, ನೀವು ಯಾಲಕ್ಕಿ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಯಾಲಕ್ಕಿ ಪುಡಿ ಎಲ್ಲ ಹಾಕಿ ನಾನೀಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಸಾಬುದಾನ ಬೆಲ್ಲದ ಪಾಯಸ ರೆಡಿ ಆಗುತ್ತೆ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ದೇಹಕ್ಕೆ ತುಂಬಾ ತಂಪು ಕೊಡುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಯಾವ ಥರ ಈ ರೆಸಿಪಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿ ಅಥವಾ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸಿ ಯು, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.